ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಬಣ ರಾಜಕೀಯ ಈಗ ಮತ್ತಷ್ಟು ತೀವ್ರವಾಗ್ತಾ ಇದೆ. ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಸಮರ ಇದೀಗ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಬಿವೈ ವಿಜಯೇಂದ್ರ ದೆಹಲಿ ಭೇಟಿ ಬೆನ್ನಲ್ಲೇ ರೆಬೆಲ್ಸ್ ಟೀಮ್ ಫುಲ್ ಅಲರ್ಟ್ ಆಗಿದೆ. ಬಿವೈ ವಿಜಯೇಂದ್ರ ಒಂದೆಡೆ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಬಿವೈ ವಿಜಯೇಂದ್ರ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಂತೆ ಇತ್ತ ರೆಬೆಲ್ಸ್ ಟೀಮ್ ಫುಲ್ ಅಲರ್ಟ್ ಆಗಿದೆ. ಜನವರಿ 6ರಂದು ದೆಹಲಿಗೆ ಯತ್ನಾಳ್ ಅವರು ತೆರಳಲಿದ್ದಾರೆ. ಜನವರಿ 6ರಂದು ಯತ್ನಾಳ್ ಮತ್ತು ಅವರ ಟೀಮ್ ದೆಹಲಿಗೆ ತೆರಳಲಿದೆ. ಹೈಕಮಾಂಡ್ ಬುಲಾವ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಟೀಮ್ ಇದೀಗ ದೆಹಲಿಗೆ ತೆರಳೋದಕ್ಕೆ ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಜನವರಿ 6ನೇ ತಾರೀಕಿಗೆ ಯತ್ನಾಳ್ ಮತ್ತು ಟೀಮ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅಂತ ದೆಹಲಿಗೆ ಹೋಗಬೇಕಾಗತ್ತೆ. ಇನ್ನು ದೆಹಲಿಗೆ ನಾಯಕರು ತೆರಳಲಿರುವ ಹಿನ್ನೆಲೆಯಲ್ಲಿ ಕಂಪ್ಲಿಯಲ್ಲಿ ಯತ್ನಾಳ್ ನೇತೃತ್ವದಲ್ಲಿ ಮಹತ್ವದ ಇವತ್ತು ಸಭೆ ಹಮ್ಮಿಕೊಳ್ಳಲಾಗಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಗಂಭೀರವಾಗಿ ಚರ್ಚೆಗಳಾಗಿದ್ದಾವೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿ ಹಲವಾರು ನಾಯಕರು ಇವತ್ತು ಚರ್ಚೆ ಮಾಡಿದ್ದಾರೆ. ವಕ್ಫ್ ಹೋರಾಟದ ನೆಪದಲ್ಲಿ ಬಿವೈ ವಿಜಯೇಂದ್ರ ವಿರುದ್ಧ ರಣತಂತ್ರ ಹೂಡಿದ್ರು. ಅದೇ ರೀತಿಯಾಗಿ ಒಂದು ಸುತ್ತಿನ ಹೋರಾಟ ಕೂಡ ಆಯಿತು. ಪಕ್ಷದಲ್ಲಿ ತಮ್ಮದೇ ಒಂದು ತಂಡ ಕಟ್ಟಿಕೊಂಡು ಇಡೀ ರಾಜ್ಯದಾದ್ಯಂತ ವಕ್ಫ್ನಿಂದ ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ದರು ಅವರನ್ನು ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಪ್ರತಿಭಟನೆಗೂ ಕೂಡ ಪ್ರತ್ಯೇಕವಾಗಿ ಮುಂದಾದರು. ಇದಾದ ನಂತರ ಮತ್ತೊಂದು ಸುತ್ತಿನ ಪ್ರತಿಭಟನೆ ಮಾಡೋದಕ್ಕೆ ಅಂತ ಯತ್ನಾಳ್ ಬಣ ಸಿದ್ಧತೆ ಮಾಡ್ಕೊಳ್ತಾ ಇತ್ತು. ಈ ನಡುವೆ ದೆಹಲಿಗೆ ಬುಲಾವ್ ಕೊಟ್ಟಿದೆ. ಹೈಕಮಾಂಡ್ ನಾಯಕರ ಗಮನಕ್ಕೆ ಈ ವಿಚಾರ ಹೋಯಿತು. ಹೈಕಮಾಂಡ್ ನಾಯಕರು ದೆಹಲಿಗೆ ಬನ್ನಿ ಅಂತ ದೆಹಲಿಗೆ ಬುಲಾವ್ ಕೊಟ್ಟರು. ಜನವರಿ 6ನೇ ತಾರೀಕಿನಂದು ಅಂದರೆ ನಾಡಿದ್ದು ದೆಹಲಿಗೆ ತೆರಳಬೇಕಾಗುತ್ತೆ. ದೆಹಲಿಗೆ ತೆರಳುವ ಹಿನ್ನೆಲೆಯಲ್ಲಿ ಇವತ್ತು ಏನು ಮಾತನಾಡಬೇಕು ಹೈಕಮಾಂಡ್ ನಾಯಕರ ಜೊತೆಗೆ, ಯಾವ ವಿಚಾರಗಳನ್ನು ದೆಹಲಿಯ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಬೇಕು, ಅದೇ ರೀತಿಯಾಗಿ ನಾಯಕತ್ವ ಬದಲಾವಣೆ ವಿಚಾರ, ಬಿವೈ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಲೇಬೇಕು ಅಂತ ಭಿನ್ನರ ಪಣ ತೊಟ್ಟು ನಿಂತಿದೆ. ಇದೇ ಕಾರಣಕ್ಕಾಗಿ ಬಿವೈ ವಿಜಯೇಂದ್ರ ಅವ್ರನ್ನ ರೀಪ್ಲೇಸ್ ಮಾಡಿಸೋದಕ್ಕೆ ಏನು ಹೇಳಬೇಕು ಹಾಗಾದರೆ ಹೈಕಮಾಂಡ್ ನಾಯಕರಿಗೆ, ಅದನ್ನು ಕೂಡ ಇವತ್ತು ಚರ್ಚೆ ಮಾಡಲಾಗಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋರಾಟಗಳನ್ನು ಕೈಗೊಳ್ಳಬೇಕು, ಪರ್ಯಾಯ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ನಾಯಕರ ಗಮನ ಯಾವ ರೀತಿಯಾಗಿ ಸೆಳಿಬೇಕು, ದೆಹಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಇವತ್ತು ಹೈ ವೋಲ್ಟೇಜ್ ಸಭೆ ನಡೆದಿದ್ದರಿಂದಾಗಿ ಬಿವೈ ವಿಜಯೇಂದ್ರ ಅವರ ಭವಿಷ್ಯ ಏನಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಹೈಕಮಾಂಡ್ ನಾಯಕರು ರೆಬೆಲ್ಸ್ ನಾಯಕರಿಗೆ ಬುದ್ಧಿ ಹೇಳ್ತಾರ, ಎಲ್ಲವನ್ನ ಇಲ್ಲೇ ನಿಲ್ಲಿಸ್ಬಿಡಿ, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಪಕ್ಷಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಭಿನ್ನರ ನಾಯಕರೇನಿದ್ದಾರೆ, ರೆಬೆಲ್ಸ್ ನಾಯಕರೇನಿದ್ದಾರೆ, ಅವರ ಅಸಮಾಧಾನ ತಣಿಸುವಂತಹ ಕೆಲಸವನ್ನು ಮಾಡುತ್ತಾ, ಅಥವಾ ಬಿವೈ ವಿಜಯೇಂದ್ರ ಅವರ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ರೆಬೆಲ್ಸ್ ಟೀಮ್ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡ್ತಾ ಇದೆ, ತಮ್ಮದೇ ಶೈಲಿಯಲ್ಲಿ ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಮತ್ತೊಂದೆಡೆ ಬಿವೈ ವಿಜಯೇಂದ್ರ ಎಷ್ಟೇ ದೆಹಲಿಗೆ ಭೇಟಿ ಕೊಟ್ಟರೂ ಕೂಡ, ಹೈಕಮಾಂಡ್ ನಾಯಕರ ಗಮನಕ್ಕೆ ಎಷ್ಟೇ ತಂದರೂ ಕೂಡ ಈ ಸಮಸ್ಯೆಗೆ ಇತ್ಯರ್ಥಪಡಿಸೋದಕ್ಕಾಗ್ತಾ ಇಲ್ಲ. ಹೀಗಾಗಿ ದೆಹಲಿ ಭೇಟಿ ಬಳಿಕ ಯಾವ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ.